ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಏನೇನಿದಾವೆ, ಅವುಗಳ ವಿಶೇಷತೆ ಏನು ಅನ್ನೋದನ್ನ ನೋಡ್ತಾ ಬರೋಣ. ಫಸ್ಟ್ ಬರ್ತ ಟಾಪಿಕ್ ರಾಷ್ಟ್ರೀಯ ಉದ್ಯಾನವನಗಳು ಅಂತ. ನ್ಯಾಷನಲ್ ಪಾರ್ಕ್, ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತವೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ರಾಜ್ಯದಲ್ಲಿ ಕಂಡುಬರ್ತವೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಸಿಗುತ್ತೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ, ಅಂಶಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು. ಬ್ಲಾಕ್ ಪ್ಯಾಂಥರ್ಗಳಿಗೆ ಇದು ಹೆಸರುವಾಸಿಯಾಗಿರುವಂಥದ್ದು. ಬ್ಲಾಕ್ ಪ್ಯಾಂಥರ್ಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ಅಂಶಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಬರ್ತದೆ. ಸೆಕೆಂಡ್ ಒನ್ ಬರ್ತದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಲಯನ್ ಟೇಲ್ ಮಕಾಕ್, ಸಿಂಹಬಾಲದ ಮಕಾಕ್ ಕೋತಿಗಳಿಗೆ ಹೆಸರುವಾಸಿಯಾಗಿರುವಂತದ್ದು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತೆ ಮೈಸೂರು ಜಿಲ್ಲೆ, 2 ಜಿಲ್ಲೆಗಳಲ್ಲಿ ಹಂಚಿಕೆ ಆಗ್ತಾ ಇರುವಂತಹ ರಾಷ್ಟ್ರೀಯ ಉದ್ಯಾನವನ ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದರ ವಿಶೇಷ ಪ್ರಾಣಿ ಯಾವುದು ಅಂತ ಆನೆ, ಎಲಿಫೆಂಟ್. ಇದರಲ್ಲಿ ಬಹುತೇಕವಾಗಿ ಎಲಿಫೆಂಟ್ ಇಲ್ಲಿ ಕಂಡುಬರ್ತವೆ. ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿ ಇರುವಂತದ್ದು. ಬೆಂಗಳೂರಿನಲ್ಲಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಚೀತಾಗಳಿಗೆ, ಚಿರತೆಗಳಿಗೆ ಹೆಸರುವಾಸಿಯಾಗಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ. ನೆಕ್ಸ್ಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಇರುತ್ತಾ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಹುಲಿಗಳಿಗೆ ಹೆಸರುವಾಸಿಯಾಗಿರುವಂತದ್ದು ಬೆಂಗಾಲ್ ಟೈಗರ್ಸ್, ಬೆಂಗಾಲ್ ಟೈಗರ್ಸ್ ಗಳಿಗೆ ಹೆಸರುವಾಸಿಯಾಗಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಯಲಾಗುತ್ತೆ. ಬಂದ್ರೆ ಇದನ್ನು ನೆಕ್ಸ್ಟ್ ಇದರ ಫಸ್ಟ್ ಒನ್ ಬನ್ನಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ನ್ಯಾಷನಲ್ ಪಾರ್ಕ್ 1974ರಲ್ಲಿ ಇದನ್ನ ಘೋಷಣೆಯನ್ನ ಮಾಡಲಾಗ್ತಾ ಇರುವಂತದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಬಂತು. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತಲೇ ಕರೆಯಲಾಗ್ತದೆ. ಓಕೆ, ದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಕರ್ನಾಟಕ ಸ್ಟೇಟ್, ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಇದನ್ನ ಕರಿತೀವಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತಾನೆ ಕರೆಯಲಾಗುತ್ತೆ ಇದನ್ನ ಬಂದು. ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದನ್ನ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ 1973ರಲ್ಲಿ ಇದು ಹುಲಿ ಮೀಸಲು ಪ್ರದೇಶ ಅಂತ ಸೇರಿಸಲಾಗ್ತದೆ. ಓಕೆ, ಟೈಗರ್ ರಿಸರ್ವ್ ನಲ್ಲಿ ಇದನ್ನ ಸೇರ್ಪಡೆಯನ್ನ ಮಾಡಲಾಗುತ್ತೆ. ಮೊದಲು ಹುಲಿ ಮೀಸಲು ಪ್ರದೇಶವಾಗಿ ನಂತರದಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಇದನ್ನ ಅನುಸರಣ ಮಾಡಲಾಗ್ತದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ ಬಂದು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ ಓಕೆ ಹುಲಿ ಮೀಸಲು ಪ್ರದೇಶ ಅಂತ ಇದನ್ನ ಘೋಷಣೆ ಮಾಡ್ಬೇಕಂದ್ರೆ ಇದು ಗೋಪಾಲಸ್ವಾಮಿ, ಓಕೆ ಗೋಪಾಲಸ್ವಾಮಿ ವನ್ಯಜೀವಿ ಅಭಯಾರಣ್ಯ ಅಂತಾನೆ ಕರಿತಾ ಇದ್ರು. ಇದರ ಮೊದಲೇ ಹೆಸರು ಯಾವ್ದಂತ ಕೇಳಿದ್ರೆ ಗೋಪಾಲಸ್ವಾಮಿ ವನ್ಯಜೀವಿ ಅಭಯಾರಣ್ಯ ಅಂತಲೇ ಕರಿತಾ ಇದ್ರು ಇದನ್ನ. ನಂತರದಲ್ಲಿ ಇದನ್ನ 1973ರಲ್ಲಿ ಹುಲಿ ಯೋಜನೆಗೆ ಒಳಪಡಿಸಲಾಗ್ತದೆ. 1974ರಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ ಇದನ್ನ ಘೋಷಣೆಯನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ. ಬಂದ್ರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇರುವಂತದ್ದು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಂಡು ಬರ್ತಾ ಇರುವಂತಹ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದನ್ನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಓಕೆ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಇದು ಕಂಡು ಬರ್ತಾ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಇದಾಗಿರುವಂತದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗುತ್ತೆ ಇದನ್ನ ಬಂದು ಬಂಡೀಪುರ ರಾಷ್ಟ್ರೀಯ ಪಾರ್ಕ್. ನೆಕ್ಸ್ಟ್ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮೋಯಾರ್ ನದಿ ಹತ್ರ ಇದು ಸಿಗುತ್ತೆ. ಕಾವೇರಿ ನದಿಯ ಉಪನದಿಯಾದಂತಹ ಮೋಯಾರ್ ನದಿ ತೀರದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಬಂಡೀಪುರ ನ್ಯಾಷನಲ್ ಪಾರ್ಕ್. ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಂದ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ಸಪರೇಟ್ ಮಾಡ್ತದೆ. ಕಬಿನಿ ರಿವರ್ ಏನಿದೆ ನಮ್ಮಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಂದ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ಬೇರ್ಪಡಿಸ್ತಾ ಇರುವಂತ ಒಂದು ನದಿ ಅಂತೇಳಿ ಕರಿತೀವಿ ಇದನ್ನ ಕಬಿನಿ ನದಿಯನ್ನ ಬಂದ್ರೆ. ನೆಕ್ಸ್ಟ್ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮತ್ತೊಂದು ವಿಶೇಷತೆ ಏನು ಅಂತ ಕೇಳಿದ್ರೆ ಆನೆಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ.
ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳು ಕಂಡು ಬರ್ತಾ ಇರುವಂತ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಯಲಾಗ್ತದೆ ಇದನ್ನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ ಬಂದ್ರೆ 1992ರಲ್ಲಿ ನಮ್ಮಲ್ಲಿ ಆನೆ ಯೋಜನೆಗಳನ್ನ ಜಾರಿಗೆ ತರಲಾಗುತ್ತೆ. ಕರ್ನಾಟಕ ಭಾರತದಲ್ಲಿ ಆನೆ ಯೋಜನೆಗಳು ಜಾರಿಗೆ ಬಂದಿದ್ದು 1992ರಲ್ಲಿ. ಇದು 92ರಲ್ಲಿ ಬಂದಾದ್ಮೇಲೆ 2002ರಲ್ಲಿ 2002 ಅಲ್ಲಿ ಓಕೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂಡ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಎರಡನ್ನ ಒಟ್ಟಾರೆಯಾಗಿ ಸೇರಿಸಿ ಓಕೆ ಬಂಡೀಪುರ ಮತ್ತೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎರಡನ್ನ ಒಟ್ಟಾರೆಯಾಗಿ ಸೇರಿಸಿ ಇದನ್ನ ಓಕೆ ದಿ ಮೈಸೂರ್ ಎಲಿಫೆಂಟ್ ಸಫಾರಿ ಏರಿಯಾಸ್ ಅಂತ ಘೋಷಣೆಯನ್ನ ಮಾಡಲಾಗುತ್ತೆ. ದಿ ಮೈಸೂರ್ ಎಲಿಫೆಂಟ್ ಸಫಾರಿ ಏರಿಯಾಸ್ ಅಂತ ಘೋಷಣೆಯನ್ನ ಮಾಡಲಾಗ್ತದೆ. ಇದು ಭಾರತದ ಅತಿ ದೊಡ್ಡ ಆನೆ ಮೀಸಲು ಪ್ರದೇಶ ಹಾಗೂ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಮತ್ತು ಮೊದಲು ಆನೆ ಮೀಸಲು ಪ್ರದೇಶ ಅಂತ ಕರೆಯಲಾಗುತ್ತೆ. ಓಕೆ ದಿ ಮೈಸೂರ್ ಎಲಿಫೆಂಟ್ ಸಫಾರಿ ಏರಿಯಾಸ್ ಅಂತ ಕರಿತೀವಿ. ಓಕೆ ಇದಾದ ನಂತರದಲ್ಲಿ 2015ರಲ್ಲಿ ದಾಂಡೇಲಿ ಆನೆ ಮೀಸಲು ಪ್ರದೇಶ ಅಂತ ಘೋಷಣೆಯನ್ನ ಮಾಡಲಾಗ್ತದೆ. ನಮ್ಮ ರಾಜ್ಯದಲ್ಲಿ 2 ಆನೆ ಮೀಸಲು ಪ್ರದೇಶಗಳು ಇದರಲ್ಲಿ ಕಂಡುಬರ್ತಾ ಇವೆ. ಫಸ್ಟ್ ಒನ್ ಬಂಡೀಪುರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಒಟ್ಟಾರೆಗೆ ಸೇರಿಸಿದ್ದನ್ನ ಕರೆದಿರುವಂತದ್ದು ದಿ ಮೈಸೂರ್ ಎಲಿಫೆಂಟ್ ಸಫಾರಿ ಏರಿಯಾಸ್ ಅಂತ ಕರಿತೀವಿ. ಸೆಕೆಂಡ್ ಅದನ್ನ 2015ರಲ್ಲಿ ಇದನ್ನ ಘೋಷಣೆಯನ್ನ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯನ್ನ ನಮಗೆ ಘೋಷಣೆಯನ್ನ ಮಾಡಲಾಗುತ್ತೆ. ನೆಕ್ಸ್ಟ್ ಇದು ಹುಲಿ ಮೀಸಲು. ಓಕೆ ಹುಲಿಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿಗಳ ಪ್ರಮಾಣ ಕೂಡ ಇದು ಜಾಸ್ತಿ ಇರುವಂತದ್ದು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಇದನ್ನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. 1973ರಲ್ಲಿ ಇದನ್ನ ಹುಲಿ ಯೋಜನೆ ಅಡಿಯಲ್ಲಿ ಸೇರ್ಪಡೆ ಮಾಡಿರುವಂತದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತೆಲ್ಲ ಕರೆಯಲಾಗ್ತದೆ. ಓಕೆ ಹುಲಿ ಯೋಜನೆಗೆ 50 ವರ್ಷ ತುಂಬುತ್ತೆ. ಹುಲಿ ಯೋಜನೆಗೆ 50 ವರ್ಷ ತುಂಬಿದಂತ ಓಕೆ ಇದರ ಸುವರ್ಣ ಮಹೋತ್ಸವವನ್ನು ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲೇ ಆಚರಣೆಯನ್ನ ಮಾಡಲಾಗುತ್ತೆ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲ ಇದನ್ನ ನಮ್ಮಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ. ಓಕೆ ನೆಕ್ಸ್ಟ್ ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಲ್ಲಿ 4 ಕೊಂಬಿನ ಹುಲ್ಲೆಗಳು ಕಂಡುಬರ್ತವೆ, ಜಿಂಕೆಗಳು ಕಂಡುಬರ್ತವೆ, ಇದರಲ್ಲಿ ಚಿರತೆಗಳು ಇದರಲ್ಲಿ ಕಂಡುಬರ್ತಾ ಇರುವಂತದ್ದು. ಓಕೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಾಣಿ ಸಂಪತ್ತನ್ನ ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತಾನೆ ಕರೆಯಲಾಗುತ್ತೆ. ಇದನ್ನ ಬಂದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್. ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಏನಿದೆ ಮೈಸೂರು ಒಡೆಯರಗಳ ಕಾಲದಲ್ಲಿ ಮೈಸೂರು ಒಡೆಯರ ಶಿಕಾರಿ ಪ್ರದೇಶ ಅಂತ ಕರೆಯಲಾಗ್ತಾ ಇದ್ದಿದೆ. ಶಿಕಾರಿ ಪ್ರದೇಶ ಬೇಟೆಯಾಡುವಂತ ಒಂದು ಪ್ರದೇಶವನ್ನಾಗಿ ಇದನ್ನ ಮಾಡಲಾಗ್ತದೆ. ನಂತರದಲ್ಲಿ ಇದನ್ನ ಓಕೆ ಒಂದು ವನ್ಯಜೀವಿ ಧಾಮವನ್ನಾಗಿ ಘೋಷಣೆ ಮಾಡಿ ನಂತರದ ನ್ಯಾಷನಲ್ ಪಾರ್ಕ್ ಅನ್ನಾಗಿ ಇದನ್ನ ಡಿಕ್ಲರೇಷನ್ ಮಾಡಲಾಗ್ತದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಕಂಡುಬರ್ತಾ ಇರುವಂತ ರಾಷ್ಟ್ರೀಯ ಉದ್ಯಾನವನ ಇದು. ಓಕೆ BRT ವನ್ಯಜೀವಿ ಅಭಯಾರಣ್ಯ, BRT ವನ್ಯಜೀವಿ ಬಿಳಿಗಿರಿ ರಂಗನ ಬೆಟ್ಟ ವನ್ಯಜೀವಿ ಅಭಯಾರಣ್ಯ, ಗೋಪಾಲಸ್ವಾಮಿ ವನ್ಯಜೀವಿ ಅಭಯಾರಣ್ಯ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಓಕೆ ಸತ್ಯಮಂಗಲ ಟೈಗರ್ ರಿಸರ್ವ್, ಮಧುಮಲೈ ನ್ಯಾಷನಲ್ ಪಾರ್ಕ್ ಇವುಗಳ ಜೊತೆಗೆ ಗಡಿಯನ್ನ ಹೊಂದಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅನ್ನ. ಬಂದ್ರೆ ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡುಬರ್ತಾ ಇರುವಂತ ಅತಿ ಎತ್ತರವಾದಂತ ಶಿಖರ ಯಾವುದು ಅಂತ ಕೇಳಿದ್ರೆ ಗೋಪಾಲಸ್ವಾಮಿ ಬೆಟ್ಟ ಏನಿದೆ ಇದು ಓಕೆ ನಾಗರಹೊಳೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತಾ ಇರುವಂತ ಅತಿ ಎತ್ತರವಾದಂತ ಒಂದು ಶಿಖರ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ ಬಂಡೀಪುರವನ್ನ. ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳು ಮತ್ತು ಆನೆಗಳನ್ನ ಹೊಂದಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನ ಕರೆಯಲಾಗುತ್ತೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನ. ಬಂದ್ರೆ ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. 1974ರಲ್ಲಿ ಇದನ್ನ ಘೋಷಣೆಯನ್ನ ಮಾಡಲಾಗ್ತದೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ರಾಜ್ಯದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ಓಕೆ ದ ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಕರ್ನಾಟಕ ಸ್ಟೇಟ್, ನಮ್ಮ ರಾಜ್ಯದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನ. ಬಂದ್ರೆ ಓಕೆ ಬೆಂಗಳೂರು ನಗರ ಜಿಲ್ಲೆಯ ಬನ್ನೇರುಘಟ್ಟ ಎನ್ನುವಂತ ಪ್ಲೇಸ್ ಅಲ್ಲಿ ಇದೆ. ಓಕೆ ಬೆಂಗಳೂರು ನಗರ ಜಿಲ್ಲೆಯ ಬನ್ನೇರುಘಟ್ಟ ಎನ್ನುವಂತ ಪ್ಲೇಸ್ ನಲ್ಲಿ ಇರುವಂತದ್ದು ಸುವರ್ಣಮುಖಿ ನದಿ ದಂಡೆ ಮೇಲೆ ಇದು ಕಂಡುಬರ್ತದೆ. ಅರ್ಕಾವತಿ ನದಿಯ ಉಪನದಿಯಾದಂತ ಸುವರ್ಣಮುಖಿ ನದಿ ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕವಾಗಿ ಹರಿತಾ ಇರುವಂತ ಇದು ನದಿಯಾಗಿರುವಂತದ್ದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರು ನಗರ ಮತ್ತೆ ರಾಮನಗರ ಜಿಲ್ಲೆ ಭಾಗಗಳಲ್ಲಿ ಹಂಚಿಕೆ ಆಗ್ತಾ ಇರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ ಬನ್ನೇರುಘಟ್ಟವನ್ನ. ನೆಕ್ಸ್ಟ್ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ. ಓಕೆ
ಬಯೋ ಡೈವರ್ಸಿಟಿ ಪಾರ್ಕ್ ಅನ್ನು ಕೂಡ ಇದು ಹೊಂದಿರುವಂತದ್ದು. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಫಾರಿ ಪಾರ್ಕ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಫಾರಿ ಪಾರ್ಕ್ ಅಂತಾನು ಕೂಡ ಇದನ್ನ ಕರಿತೀವಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರೆಯಲಾಗ್ತದೆ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಚಿರತೆಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ. ಚಿರತೆಗಳು ಕಂಡುಬರ್ತವೆ, ಹುಲಿಗಳು ಕೂಡ ಇದರಲ್ಲಿ ಕಂಡುಬರ್ತಾ ಇರುವಂತದ್ದು, ಆನೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತವೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಓಕೆ, ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದಿಂದ ಚಿರತೆಗಳನ್ನ ಇಲ್ಲಿಗೆ ತಂದು ಬಿಡಲಾಗಿದೆ. ಚೀತಾಗಳನ್ನ ಇಲ್ಲಿ ತಂದು ಬಿಡಲಾಗಿರುವಂತದ್ದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ 2006ರಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಓಕೆ ಒಂದು ಚಿಟ್ಟೆ ಪಾರ್ಕ್ ಅನ್ನ ಇಲ್ಲಿ ಸ್ಟಾರ್ಟ್ ಅನ್ನ ಮಾಡಲಾಗಿದೆ. ಚಿಟ್ಟೆ ಪಾರ್ಕ್ ಅನ್ನ ಇಲ್ಲಿ ಸ್ಥಾಪನೆಯನ್ನ ಮಾಡಿರುವಂತದ್ದು. ಓಕೆ, ಇದರಲ್ಲಿ ಇರುವಂತದ್ದು ಬಟರ್ಫ್ಲೈ ಪಾರ್ಕ್ ಕೂಡ ಇದರಲ್ಲೇ ಇರುವಂತದ್ದು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದನ್ನ ಕರೆಯಲಾಗ್ತದೆ. ಚಿಟ್ಟೆ ಪಾರ್ಕ್ 2006ರಲ್ಲಿ ಓಕೆ ಒಂದು ಗ್ಲಾಸ್ ಹೌಸ್ ಅನ್ನ ಕಟ್ಟಿ ಅದರಲ್ಲಿ ಕೆಲವೊಂದು ಚಿಟ್ಟೆ ಪ್ರಭೇದಗಳನ್ನ ಇಲ್ಲಿ ತಂದು ಬಿಟ್ಟಿರುವಂತದ್ದು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಚಿಟ್ಟೆಗಳಿಗೋಸ್ಕರವಾಗಿ ಒಂದು ಪಾರ್ಕ್ ಅನ್ನ ಮಾಡಿರುವಂತದ್ದೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ನಲ್ಲಿ ಒಂದು ಭಾಗವನ್ನಾಗಿ ಇದನ್ನ ಮಾಡಲಾಗಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಓಕೆ ಮಾನ್ಸೂನ್ ಕಾಡುಗಳನ್ನ ಇದು ಹೊಂದಿರುವಂತದ್ದು. ಓಕೆ, ಪೂರ್ಣಪಾತಿ ಅರಣ್ಯಗಳು ಅಥವಾ ಮಾನ್ಸೂನ್ ಕಾಡುಗಳು ಅಂತ ಹೇಳಿ ಕರಿತೀವಿ. ಆ ಪೂರ್ಣಪಾತಿ ಮತ್ತೆ ಮಾನ್ಸೂನ್ ಕಾಡುಗಳಲ್ಲಿ ಕಂಡುಬರ್ತಾ ಇರುವಂತದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಬರ್ತದೆ, ಮೂರನೇದಾಗಿ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತಾ ಇರುವಂತ ಮತ್ತೊಂದು ನ್ಯಾಷನಲ್ ಪಾರ್ಕ್ ಅಂದ್ರೆ ಅಂಶಿ ನ್ಯಾಷನಲ್ ಪಾರ್ಕ್. ಇದನ್ನ 1989ರಲ್ಲಿ ಇದನ್ನ ಘೋಷಣೆಯನ್ನ ಮಾಡಲಾಗಿದೆ. 1989 ಇದನ್ನ ಘೋಷಣೆಯನ್ನ ಮಾಡ್ತಾ ಇದ್ವಿ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಕಂಡು ಬರ್ತಾ ಇರುವಂತದ್ದು ಅಂಶಿ ರಾಷ್ಟ್ರೀಯ ಉದ್ಯಾನವನ. ಕಾಳಿ ನದಿ ದಂಡೆಯಲ್ಲಿ ಇದು ಕಂಡು ಬರ್ತದೆ. ಕಾಳಿ ನದಿ ದಂಡೆ ಹತ್ರ ಇದು ಕಂಡು ಬರ್ತಾ ಇರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರೆಯಲಾಗ್ತದೆ. ಅಂಶಿ ನ್ಯಾಷನಲ್ ಪಾರ್ಕ್ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಇದೆ. ದಾಂಡೇಲಿ ವನ್ಯಜೀವಿ ಧಾಮ, ಕಾಳಿ ಟೈಗರ್ ರಿಸರ್ವ್, ನೆಕ್ಸ್ಟ್ ಅಂಶಿ ರಾಷ್ಟ್ರೀಯ ಉದ್ಯಾನ ಎಲ್ಲವೂ ಕೂಡ ಒಂಟಾಗಿರುವಂತ ಒಂದು ನ್ಯಾಷನಲ್ ಪಾರ್ಕ್ ಅಂತಾನು ಇದನ್ನ ಕರೀಬಹುದು. ಅಂಶಿ ನ್ಯಾಷನಲ್ ಪಾರ್ಕ್ ಅನ್ನ ಬಂದ್ರೆ ಬಹುತೇಕವಾಗಿ ಇಲ್ಲಿ ಕಾಳಿ ನದಿ ಹರ್ಕೊಂಡು ಹೋಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಾ ಇರುವಂತ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂತ ಅತ್ಯಂತ ಉದ್ದವಾದಂತ ನದಿಯಾದಂತ ಕಾಳಿ ನದಿ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿತಾ ಇರುವಂತದ್ದು. ಇಲ್ಲಿ ಕಂಡುಬರ್ತಾ ಇರುವಂತ ವಿಶೇಷ ಪ್ರಾಣಿ ಅನ್ನೋದು ಕರೆದ್ರೆ ಬ್ಲಾಕ್ ಪ್ಯಾಂಥರ್ ಅಂತ ಕರೆಯಲಾಗ್ತದೆ. ಬ್ಲಾಕ್ ಪ್ಯಾಂಥರ್ ಅಂತೇಳಿ ಕರಿತೀವಿ ಅಥವಾ ಇದನ್ನ ಜಾಗ್ವಾರ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ಬ್ಲಾಕ್ ಪ್ಯಾಂಥರ್ ಅಥವಾ ಜಾಗ್ವಾರ್ಗಳು ಓಕೆ ಅಂಶಿ ರಾಷ್ಟ್ರೀಯ ಉದ್ಯಾನವನದ ಪ್ರಮುಖವಾದಂತಹ ಪ್ರಾಣಿಗಳಾಗಿರ್ತವೆ. ಇದರ ಜೊತೆಗೆ ದ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಸ್ ಪಕ್ಷಿಗಳು ಕೂಡ ಇದರಲ್ಲಿ ಕಂಡುಬರ್ತಾ ಇರುವಂತದ್ದು. ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಸ್ ಇರುವಂತಹ ಪಕ್ಷಿ ಕೂಡ ಅಂಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತದೆ. ಹಾಗೆ ದಾಂಡೇಲಿಯನ್ನ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿಗಳ ರಾಜಧಾನಿ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ಗ್ರೇಟ್ ಹಾರ್ನ್ಬಿಲ್ ಬರ್ಡ್ಸ್ ಗಳ ಕ್ಯಾಪಿಟಲ್ ಅಂತಾನು ಕೂಡ ಇದನ್ನ ಕರಿತೀವಿ. ದಾಂಡೇಲಿಯನ್ನ ಕರೆಯಲಾಗುತ್ತೆ. ನೆಕ್ಸ್ಟ್ ಇದೇ ದಾಂಡೇಲಿಯಲ್ಲಿ ಬರ್ತಾ ಇರುವಂತ ಅಂಶಿ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗದಲ್ಲಿ ನಮ್ಮಲ್ಲಿ ಮಾಡ್ತಾ ಇರುವಂತದ್ದು 2015ರಲ್ಲಿ ಆನೆ ಮೀಸಲು ಪ್ರದೇಶ ಅಂತಾನು ಕೂಡ ಇದನ್ನ ಡಿಕ್ಲರೇಷನ್ ನಾವಿಲ್ಲಿ ಮಾಡಿರುವಂತ. ನೆಕ್ಸ್ಟ್ ಈ ಅಂಶಿ ರಾಷ್ಟ್ರೀಯ ಉದ್ಯಾನವನದ ಮತ್ತೊಂದು ವಿಶೇಷತೆ ಅಂತ ಕೇಳಿದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಸಳೆಗಳಿಲ್ಲಿ ಕಂಡುಬರ್ತವೆ. ಕಾಳಿ ನದಿ ಹಾದು ಹೋಗ್ತಾ ಇರೋದ್ರಿಂದ ಇದರಲ್ಲಿ ಮೊಸಳೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದ ಮೊದಲ ಮೊಸಳೆ ಪಾರ್ಕ್ ಅಂತ ಕರಿತೀವಿ. ಕ್ರೊಕೊಡೈಲ್ಸ್ ಪಾರ್ಕ್, ಕರ್ನಾಟಕ ಸ್ಟೇಟ್ ಫಸ್ಟ್ ಕ್ರೊಕೊಡೈಲ್ಸ್ ಪಾರ್ಕ್ ಅನ್ನ ದಾಂಡೇಲಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಸ್ಥಾಪನೆಯನ್ನ ಮಾಡಿದ್ರೆ ಇದನ್ನ ದಾಂಡೇಲಪ್ಪ ಕ್ರೊಕೊಡೈಲ್ಸ್ ಪಾರ್ಕ್ ಅಂತಾನು ಕರೆಯಲಾಗ್ತದೆ. ದಾಂಡೇಲಪ್ಪ ಕ್ರೊಕೊಡೈಲ್ಸ್ ಪಾರ್ಕ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತಾ ಇರುವಂತದ್ದು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಹೇಳಿದ್ರೆ ಬ್ಲಾಕ್ ಪ್ಯಾಂಥರ್ ಮತ್ತೆ ಓಕೆ ದ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿಗಳಿಗೆ ಒಂದು ವಿಶಿಷ್ಟವಾದಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಇದನ್ನ ಅಂಶಿ ನ್ಯಾಷನಲ್ ಪಾರ್ಕ್ ಅನ್ನ ಬಂದ್ರೆ ನೆಕ್ಸ್ಟ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಕಂಡುಬರ್ತಾ ಇರುವಂತದ್ದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಭದ್ರಾ ನದಿಯಲ್ಲಿ ಹರಿತದೆ. ಭದ್ರಾ ನದಿ ಹತ್ರ ಕಂಡುಬರ್ತಾ ಇರುವಂತದ್ದು ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯ
ಮೂಡಿಗೆರೆ ತಾಲೂಕಿನಲ್ಲಿ ಇದು ಕಂಡು ಬರ್ತದೆ. ಮುಳ್ಳಯ್ಯನಗಿರಿ ಪರ್ವತ ಇದರಲ್ಲಿ ಕಂಡು ಬರ್ತದೆ. ಓಕೆ, ಮುಳ್ಳಯ್ಯನಗಿರಿ ಪರ್ವತ ನಮ್ಮಲ್ಲಿ ಇರುವಂತದ್ದು. ಇದರಲ್ಲಿ ಮುಳ್ಳಯ್ಯನಗಿರಿ ಪರ್ವತ ಕಂಡು ಬರ್ತದೆ. ಬಾಬಾ ಬುಡನ್ಗಿರಿ ಪರ್ವತ ಕಂಡು ಬರ್ತದೆ ಇದರಲ್ಲಿ. ಓಕೆ, ಕುದುರೆಮುಖ ಪರ್ವತ ಶ್ರೇಣಿಗಳು. ಓಕೆ, ಕುದುರೆಮುಖ ಪರ್ವತ ಶ್ರೇಣಿಗಳ ಸಾಲಿನಲ್ಲಿ ಇರುವಂತ ಬಾಬಾ ಬುಡನ್ಗಿರಿ ಪರ್ವತ, ಓಕೆ, ಮುಳ್ಳಯ್ಯನಗಿರಿ ಪರ್ವತ, ಓಕೆ, ಚಂದ್ರದ್ರೋಣ ಪರ್ವತಗಳನ್ನ ಒಳಗೊಂಡಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ. ಇದನ್ನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಬಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಕಂಡುಬರ್ತಾ ಇರುವಂತಹ ರಾಷ್ಟ್ರೀಯ ಉದ್ಯಾನವನ ಇದು. ಓಕೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇರುವಂತಹ ಶೋಲಾ ಕಾಡುಗಳು. ಓಕೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶೋಲಾ ಕಾಡುಗಳನ್ನ ಹೊಂದಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಾನು ಕೂಡ ಇದನ್ನ ಕರಿತೀವಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅನ್ನ ಬಂದ್ರೆ. ನೆಕ್ಸ್ಟ್, ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡುಬರ್ತಾ ಇರುವಂತಹ ವಿಶಿಷ್ಟವಾದಂತಹ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಲೈನ್ ಟೇಲ್ಡ್ ಮಕಾಕ್ಸ್ ಅಂತಾನೆ ಕರೆಯಲಾಗ್ತದೆ. ಸಿಂಹ ಬಾಲದ ಮಕಾಕುಗಳು. ಓಕೆ, ಅದರಲ್ಲೂ ಕೂಡ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇರುವಂತಹ ಒಂದು ಪ್ರಾಣಿ ಅಂತಾನು ಕೂಡ ಇದನ್ನ ಕರಿಬಹುದು, ಲೈನ್ ಟೇಲ್ಡ್ ಮಕಾಕ್ಸ್ ಅಂತಾನೆ ಕರೆಯಲಾಗ್ತದೆ. ಲೈನ್ ಟೇಲ್ಡ್ ಮಕಾಕ್ಸ್. ಓಕೆ, ಆ ಲೈನ್ ಟೇಲ್ಡ್ ಮಕಾಕ್ಸ್ ಗಳು ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ನೆಕ್ಸ್ಟ್, ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾಣಿಕ್ಯಧಾರ ಜಲಪಾತ ಇದರಲ್ಲಿ ಕಂಡುಬರ್ತದೆ. ಮಾಣಿಕ್ಯಧಾರ ಜಲಪಾತ, ಭದ್ರಾ ನದಿಯಿಂದ ನಿರ್ಮಾಣಗೊಂಡಂತ ಮಾಣಿಕ್ಯಧಾರ ಜಲಪಾತನು ಕೂಡ ಕುದುರೆಮುಖ ನ್ಯಾಷನಲ್ ಪಾರ್ಕ್ ನ ಒಳಭಾಗದಲ್ಲಿ ಇರೋದನ್ನು ಕೂಡ ನಾವಿಲ್ಲಿ ವೀಕ್ಷಿಸಬಹುದು. ಇದನ್ನ ಬಂದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಭದ್ರಾ ನದಿ ಹತ್ರ ಇದು ಸಿಗ್ತಾ ಇರುವಂತದ್ದು. ನೆಕ್ಸ್ಟ್, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ರಾಜ್ಯದ ಎರಡನೇ ಅತ್ಯಂತ ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀಬಹುದು. ಇದನ್ನ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಕೊಡಗು ಮತ್ತೆ ಮೈಸೂರು ಜಿಲ್ಲೆಗಳ ಮಧ್ಯೆ ಇದು ಕಂಡುಬರುತ್ತೆ. ಕೊಡಗು ಮತ್ತೆ ಮೈಸೂರು ಜಿಲ್ಲೆಗಳ ಮಧ್ಯೆ ಹಂಚಿಕೆ ಆಗ್ತಾ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಇದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತಾನೆ ಕರೆಯಲಾಗುತ್ತೆ. ಬಂದ್ರೆ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ಕೊಡಗು ಜಿಲ್ಲೆಯ ವಿರಾಸ್ಪೇಟೆ ಭಾಗಗಳಲ್ಲಿ ಕಂಡುಬರ್ತಾ ಇರುವಂತಹ ಒಂದು ಉದ್ಯಾನವನ ಇದು ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಆಗಿರುವಂತದ್ದು. ಕೇರಳ ರಾಜ್ಯದ ಜೊತೆಗೆ ಬಾರ್ಡರ್ ನಕ್ಷೆ ಕೇರಳ ರಾಜ್ಯದ ವೈನಾಡು ಪ್ರದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಇದನ್ನ ಕರೀಬಹುದು. ಕಬಿನಿ ನದಿ ಹರಿಯುತ್ತದೆ. ಅದರ ಜೊತೆಗೆ ನಾಗರಹೊಳೆ ನದಿ, ಕಬಿನಿ ನದಿ, ನಾಗರಹೊಳೆ ನದಿಗಳು ಕೂಡ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿದು ಹೋಗ್ತಾ ಇರುವಂತದ್ದು. ಈ ಕಬಿನಿ ನದಿ ಏನಿದೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇಂದ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅನ್ನ ಬೇರ್ಪಡಿಸ್ತಾ ಇರುವಂತಹ ಒಂದು ನದಿ ಕೂಡ ಇದು ಆಗಿರುವಂತದ್ದು. ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿಲ್ಲ. 1992ರಲ್ಲಿ ಇದಕ್ಕೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಇದಕ್ಕೆ ಹೆಸರನ್ನ ಇದಕ್ಕೆ ನಾಮಕರಣವನ್ನ ಮಾಡಿರುವಂತದ್ದು. ಆದ್ರೆ ಇತ್ತೀಚೆಗೆ ರಾಜೀವ್ ಗಾಂಧಿ ಹೆಸರ ಬದಲಾಗಿ ಇದಕ್ಕೆ ಫೀಲ್ಡ್ ಮಾಸ್ಟರ್ ಜನರಲ್ ಕಾರ್ಯಪ್ಪನವರ ಹೆಸರನ್ನ ಕೊಡಬೇಕು ಅನ್ನುವಂಥ ಕೂಗು ಆ ಕೊಡಗು ಭಾಗದಲ್ಲಿ ಇದಕ್ಕೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. ನೆಕ್ಸ್ಟ್, ಕಬಿನಿ ನದಿ ದಂಡೆ ಮೇಲೆ ಇರುವಂತ ಅಥವಾ ನಾಗರಹೊಳೆ ನದಿ ಹತ್ರ ಇದು ಕಂಡು ಬರ್ತಾ ಇರುವಂತ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಇದನ್ನ. ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ ಬ್ಲಾಕ್ ಪ್ಯಾಂಥರ್ಸ್ ಗಳು ಇದರಲ್ಲಿ ಕಂಡು ಬರ್ತವೆ, ಚೀತಾಗಳು ಇದರಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಟೈಗರ್ಸ್ ಗಳು ಇದರಲ್ಲಿ ಕಂಡು ಬರ್ತವೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಕಂಡು ಬರ್ತಾ ಇರೋದಂದ್ರೆ ಆನೆಗಳು ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕರೀಬಹುದು. ಇದನ್ನ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತಾನೆ ಕರೆಯಲಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ 5 ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಇದನ್ನ ಕರೆಯಲಾಗುತ್ತೆ. ಮೇಜರ್ 5 ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂತದ್ದು 5 ಪ್ರಮುಖ